ದೇವರ ದರ್ಬಲ ಮಾತಿಗೆ ದಿಕ್ಕು ತಪ್ಪಿ ತತ್ತರೆ ಸೊಬಗು ಪ್ರತಿಯೊಂದು ಪ್ರಾಣಿ ಪಕ್ಷಗಳು ಒಂದು ವೇಳೆ ನನ್ನ ದುಡ್ಡಿನ ಗರಬಾದ ಮುಂದೆ ಯಾವನಾದರೂ ಎಷ್ಟೇ ಮಾತನಾಡಬೇಕಾದರೆ ಒಂದು ವೇಳೆ ನನ್ನ ಸಿಡಿಲಾಟ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆ ಉಬ್ಬಿಸಿ ಬಂದನೆಂದರೆ ಎದುರಾಳಿನ ಬುರುಡನ್ನು ತೆಗೆದು ಮಾಡು ರಕ್ತದ ಕಾರಂಜಿ ಅಂತ ಕಡಿದಂತ ನಡೆದರೆ ನನ್ನ ಹೆಸರು ಶ್ರೀರವನ್ನು ಅರುತ್ತಲು ಸರ್ವನ ದೇಹ ಕೊಡಗಲ್ಲ. ಬಡವರನ್ನ ಬಡಿದು ಬಂಡವಾಳ ಬಂಡ್ರೆ ಎನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದ್ರೂ ಕಿಡಿಗೇರಿ ಕಿತ್ತತನ ಬಂದರೆ ಹುಚ್ಚರಂತ ಕೊಚ್ಚಿ ಹಾಕಿ ಮನಸ್ಸಿಚ್ಚಂತ ಬೆರೆದಲ್ಲವೇ ಈ ಗೌಡರ ಕಾರ್ಯ ದೇವರಾಜ್ ಈ ದೈತ್ಯ ಗುಣ ಗೋಡರ ಗುಲಾಮರಾಗೆ ನನ್ನ ಪಾಲಿಕೆ ಸಲಾಮ್ ಹೋದರೆ ಸರಿ, ಇಲ್ಲ ಆ ಬಡಬಗನು ಪ್ರಾಣವಾಗೋದು ಇಲ್ಲ. ನಾನು ಕಿಲಾಡಿ ನಾನೆಂದು ಬಲಾಟ ಬೇಸ ಬಂದರೆ ಕಾಯಿಸ್ಬಿಡೋಣ. ಅದಕ್ಕಂತೇನನ್ನ ಮೊನ್ನೆ ನಿಂಗಪ್ಪನಂತ ನಿಗರಾಡಿ ವೀರಪ್ಪನಂತ ವೀರ ತತ್ತನ ತರ್ಜನ ಬಂದ ಆ ಬ್ಲೇಡ್ ಭದ್ರನನ್ನು ಆಡುವಾಗಲಿಲ್ಲ ಕೊಲೆ ಮಾಡಿದೆ. ನರಸಪ್ತ ಷಂಡರಂತೆ ನೋಡ್ತಿರುವ ಜನ ಒಬ್ಬರು ಬಂದು ಈ ದೇವರಾಜನ ತಡೆಯಲಿಲ್ಲ. ತಡೆಯುವಷ್ಟಲ್ಲ ದೇವರಾಜ್, ನಿನ್ನ ಬಗ್ಗೆ ಅಧಿಕಾರಿಗೆ ಸುಳ್ಳು ಕೊಟ್ಟರೆ ಸುಳ್ಳು ಕಾಸಾಗಿಲ್ಲ. ಈ ಗೋಡರಂದರಿನಲ್ಲಿ ನಾನು ಮಾಡಿದ ಮಾರ್ಗವನ್ನು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಬಡ ತನಕ ಕುತಂತ್ರಗೆ ಸಿಲಿಸಿ ಕರ ರಾತ್ರಿ ಅವರ ಜೀವನಕ್ಕೆ ತಂದು ತೋರಿಸಲಾರೆ. ಆ ಬಡಬಾರಣಿಯ ಅಮ್ಮನಾದಾರೆ ಹೌದಣ್ಣ. ಎದುರಿದರೆ ಎದುರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ. ತುಂಬಿ ತುಳುಕುತ್ರಿ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೈಡ್ಗೆ ಸವಾಲಕ್ಕೆ ಉಬ್ಬಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರ ಓಡಿ ಕೆರೆವರಿದೆ ಎಂದು ಬಗೆದು ಬಂಕರಾಗಿ ಬಾಳಬೇಕು ಈ ಬಲ್ಲಿನ ಸಮಾಜದಲ್ಲಿ. ಕರೆಕ್ಟ್ ರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟ ಆಟ ಬಂದವರು ಕಾರಣ ತೋರಿಸಿ ಕಾವಲಿಗೆ ಬಂದ ಈ ದೇವರ ಮನ ಮೇಲೆ ಯಾವನಾದರೂ ನಾಯಿ ಬಹುದು ಅಂತ ಬಂದರೆ ಅವನಿಗೆ ಮೊಪ್ಪಿಡಿಸಿ ಮರಣ ಪತ್ರ ಕೊಡ ಬಂದು ಕಾಸ ಬಂದು ಈ ಜನ ಮೇಲೆ ದರ್ಬಾರ ಮಾಡು ಈ ದೇವರ ತಪಾಯಿಸಿದೆ. ಯಪ್ಪ ಗೌಡ್ರೆ ಅಲ್ಲ ದೇವೇಗೌಡ್ರೆ ತಿಂತೀನ್ರಿ ಅಪ್ಪ. ಸೂಲ ಒಕ್ಕನದು ಅಷ್ಟೇ ಅಲ್ರಿ. ಹುಡುಗ ಸಾಲ ಉತ್ತರ ಮಾಡ್ಕೊಂಡ್ ಹೋದ ನೀನು ದೊಡ್ಡ ಸೂಲವನ್ನು ಒತ್ಕೊಂಬಂತ ಕಾಣ್ತಾರೆ. ಸೂಲ ಒಕ್ಕನದು ಅಷ್ಟೇ ಅಲ್ರಿ ಗೌಡ್ರ, ನೀವ್ ಹೇಳಿದಂಗ ಬಾರಿ ಬಂದೋಬಸ್ತ್ ಮಾಡಿ ಮನೆ ಮುಂದೆ ನಿಂತು ನಮ್ಮ ಗೌಡ್ರ ಸಾಲ ಕೊಡ್ತೀಯೋ ಇಲ್ಲ ಮನೆಗೆ ಕೀಲಾಕಂತ ಹೇಳಿ ಎದುರಿಸಿ ಮನೆಗಿನ ಸಾಮಾನು ಹೊರಗೆ ಹಾಕಕತ್ತಿದ್ರೆ ಅಷ್ಟೊತ್ತೆ ಬಂದು ನೋಡ್ರಿ ಶಂಕರ. ಶಂಕರ್ ಯಾವ ಶಂಕರ? ಅವನ ರೇ ಶಿವಂತಮ್ಮ ಶಂಕರ
ಬಂದವನ ಲೇ ಮುರಿಗ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಎಲ್ಲಿಂದ ಸಾಲ ಕೊಡ್ಬೇಕಂತೇಳಿ ಬೈದಾಡಿ ಬೆಳೆಯಕ್ ಬಂದಿದ್ರಿ ಮಗ. ಅಂದರೇನೇ ಮುರಿಯ ಒಂದು ಒತ್ತುಗ ಕೂಲಿಗೆ ಜೊತಿಲ್ಲ ಕಂಡವರ ಹತ್ರ ಕೂಲಿಯನ್ನ ಮಾಡಿ ಹಿಂದೆ ತಿರ್ಗ ನನ್ನ ಮಗ ನಿನ್ನ ಮಗ ಕೈ ಮಾಡಕ ಬಂದಿದ್ದಾರೆ. ಕೈ ಮಾಡದಷ್ಟೇ ಅಲ್ರಿ ಗೌಡ್ರ, ಇನ್ನೊಂದ್ ಸ್ವಲ್ಪ ಅಲ್ಲಿ ನಿಂತಿದ್ರ ನಮ್ಮ ಕಾಲ ಸಹಿತ ಮುರಿದ ಕಳ್ಸಿದ್ರ ಶಂಕರ. ಹಾಗಾಗಿ ಒಂದು ನಾವು ಮೋನೆ ಕಂಡೋರು ಅಲ್ಲ ಬೈದು ದೇವ್ರ ಬಾಣೇನ್ರಿ ಮಂಜನ ಸೋನ ಮುರಿಯ ಕಂಡವರ ವರದಲ್ಲಿ ಬಯಲು ಕೊಬ್ಬೇರಿನ ಕೋನ ಕೊನೆಗೆ ಸುಣ್ಣವಾದ ನೀರನ್ನು ಕುಡಿದು ಕಟಕರಿಗೊಳ್ಳುವುದು. ಅದರಂತೆ ನಮ್ಮ ಮನೆ ಅನ್ನವನ್ನು ಉಂಡು ನಮಗೆ ಮಿಂಡಕ್ಕೂ ಮಾತನಾಡಲು ಬಂದರೆ ಆ ಶಂಕರ ರುಂಡವನ್ನು ತೆಗೆದು ಮುಂಡವನ್ನೇ ಬೇರ್ಪಡಿಸಿ ಬಿಡುವನು. ನೋಡ್ಬೇರಾಜ್, ಆ ಶಿವಶಂಕರನು ಇಷ್ಟು ಬೇಗ ಶಾಸಕ ತರವಲ್ಲ. ಯಾಕಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿ ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾರೆ. ಅದು ಅಲ್ಲದೆ ಆ ಶಿವನ ಹತ್ರಲ್ಲಿದೆ. ಹೇಗಾದ್ರೆ ಮಾಡಿ ಮೋಸದಿಂದ ಸಹಿ ಹಾಸ್ಕೊಂಡು ಆ ಬಿಕಾರನ ಅಲ್ಲಿ ಹಾಯಿಸ್ಬಿಡೋಣ. ಅಣ್ಣ, ಆ ಬಡ ಬಿಕಾರ್ ಸಹಿ ಹಾಯಿಸೋದು ಚತ್ತಿನ ಮಾತು. ಈಗಲೇ ನನಗೊಂದು ಮಾತು ಹೇಳಿದರೆ ನೇರವಾದ ಶಿವಶಂಕರರ ಮನೆಗೆ ಹೋಗಿ ಅವರನ್ನ ಒದ್ದೇರ ಕಂಡು ಬಂದು ಸಹಿ ಹಾಕಿಸುತ್ತೇನೆ. ಯೋಗರಾಜ್, ಬೆನ್ನಿಗೆ ಬೆಂಕಿ ಕೊಟ್ಟಾಗೆ ಕರಿಗೆ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲ ಕೊಟ್ಟು ಗುಡ್ಡದ ಹತ್ರ ಬೆಳೆಸಿ ನುಂಗಲಾರು ತುತ್ತಿಯಾದಾಗ ಅದೊಂದು 10 ಎಕರೆ ಆಸ್ತಿಯನ್ನು ನಮ್ಮಂತ ಮಾಡ್ಕೊಂಡು ಆ ಬೀದಿ ಬಿಕಾರಿಯನ್ನು ಅಲ್ಲದಂತಲೇ ಈ ದೇವರ ಆತ್ಮಕ್ಕೆ ಶಾಂತಿ. ನೀನು ಅಲ್ಲೂರು ತಾಳ್ಮೆ ತೆಗೆದುಕೋ. ಆಯ್ತಣ್ಣ, ನೀ ಹೇಳಿದಾಗೆ ನಾ ತಾಳಿಕೊಂಡು ಹೋಗುತ್ತೀನಿ. ಆದರೆ ಈ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ತಾಳಿಕೊಂಡು ಈ ನನ್ನ ತಾಳ್ಮೆಯನ್ನು ಕಟ್ಟಡವನ್ನು ಕೆಡವಿ ಮುಂದೆ ಹಡಿ ಇಡಲು ಹೋದರೆ ಇದೇ ನನ್ನ ಗಣ್ಣಿನಿಂದ ಗಡಿಪಾರ ಮಾಡಿ ಗಾಂಡವರನ್ನು. ಗೌಡ್ರೆ, ನಿಮ್ಮ ಮೇಲ್ ಬುದ್ಧಿ ಸ್ವಲ್ಪ ಕಡಿಮೆ. ಯಾಕಂದ್ರೆ ನಿಮ್ಮ ಅಣ್ಣವ್ರಕ್ಕಿಂತ ಸಣ್ಣವರಲ್ಲ. ಸಣ್ಣ ಬುದ್ಧಿ ನೋಡ್ಸಿ ಅವಸರ ಮಾಡಿ ಅಪಾಯಕ್ಕೆ ಹೋಗ್ಬೇಡ್ರಿ. ದೊಡ್ಡ ಗೌಡ್ರ ಹೆಂಗ್ ಹೇಳ್ತಾರ ಹಂಗ ಹೇಳ್ರಿ. ಹೌದಲ್ರಿ ಗೌಡ್ರೆ? ಹೌದು ದೇವರಾಜ್, ಸುತ್ತಮುತ್ತ ಹತ್ತಳ್ಳಲ್ಲಿ ಆಸ್ತಿ ಪತ್ರ ನಮ್ಮ ಕೈಯಲ್ಲೇ ಇಲ್ಲ. ಒಂದಾಗ ಯಾರ ಆಸ್ತಿ ಹೇಳಬಾರದು ಅನ್ನೋದು ನಿನಗಿತ್ತು ಗೊತ್ತಿಲ್ಲ. ಹಣದಲ್ಲಿ ಆಸೆ ಗುಣದಲ್ಲಿ ದೊಡ್ಡರು ಅಂದುಕೊಂಡು ಕೊನೆಗೆ ಅವ್ರ ಮನಕ್ಕೆ ಹಚ್ಚನ ಮುಳ್ಳಿನ ಬೇಲೆ ಅನ್ನೋದು. ನಾವು ಮಾಡೋದು ಕಾರ್ಯ ಸಫಲ. ಬ್ಯಾಡ್ರಿ, ಅದೇನನ್ನೋದು ಒಂದು ತೀರ ನಿಂತ್ಕೋತ ಮಾತಾಡೋಣ. ಬರೀ ಮೊದಲು ಹೋಗೋಣ ತೋಟದ ಮನೆಗೆ ಹೋಗಿ ಹೆಣ್ಣಿನ ಹಾರಾಟ ತೂರಾಟ ಮಾಡಿ ನೋಡಿದಂತೆ ಬರೀ ಹೋಗೋಣ. ನಡಿಮರ್ಗ ಹೋಗೋಣ. ಹಕ್ಕಿಗಳ ಹಾರಾಟ ಕಾಣದೆ ಬಹಳ ದಿನವಾಯ್ತು. ಅವರ ನಾವು ಹಾರಾಡಿ ಮಜಾ ಪಡೆಯೋಣ. ದೇವ ಮೇಘರಾಜ, ನಿನ್ನ ಕರಡಿಯ ಕಟಾಕ್ಷ ರೈತರ ಮೇಲೆ ಐತೆ. ಶಿಶುವಿನಂತ ಬೆಳೆದು ನೀರಿಲ್ಲದೆ ಹತ್ತಿ ಆಗುತ್ತಿರುವ ಈ ರೈತರ ಪೈರಿಗೆ ಮಳೆ ಆಗಿ ಭೂಮಿ ತಾಯಿಯನ್ನು ತಂಪುಗೊಳಿಸಿಲ್ಲದೆ ನಮ್ಮಂತ ರೈತರು ಬಾಳ ಬದುಕಬೇಕಾದರೆ ಕರಡಿ ಸದಾ ನಮ್ಮ ಮೇಲಿರಲು ತಂದೆ, ನಮ್ಮ ಮೇಲಿರಲಿ. ಯಾರು ನಿರ್ಮಲಾ?
ತಂಗಿ ತಂಗಿ ಈ ಬಿಸಿಲು ತಂಗಿ ಈ ಬಿಸಿಲಿನ ಭಾವ ತಾಪಕ್ಕೆ ಈ ಬಿಸಿಲಿನ ಭಾವ ತಾಪಕ್ಕೆ ನಿನ್ನ ಮುದ್ದಿನ ಮಗ ಹೇಗಾಗಿದೆ ಅಮ್ಮ ಹಾ ಮರವೇ ಕುಳಿತುಕೊಂಡು ಶ್ರಾಂತ ತೆಗೆದು ಅಣ್ಣ ನಿಮ್ಗೆ ಬುತ್ತಿ ಕಟ್ಟಿ ಶಂಕರನ ಕಲಿ ಕೊಟ್ಟು ಕಳಿಸ್ಬೇಕಂತ ನಾನ್ ಮಾಡಿದ್ದೆ ಆದ್ರೆ ಯಾಕದು ಶಂಕರನ ಇನ್ನು ಮನೆಗ್ ಬಂದೇ ಇಲ್ಲ. ನಾನು ಕೂಡ ಹೊಲ ನೋಡಿ ಬಹಳ ದಿವಸ ಆಗಿತ್ತು, ಅದಕ್ಕೆ ನಾನು ನೀವು ಬುತ್ತಿ ಕೊಟ್ಟು ಬರ್ನಂತ ಬಂದೆ. ಹುಚ್ಚಮ್ಮ ನನ್ನ ಹೊಲಕ್ಕ ಬರೋ ಮುನ್ನ ನಿನ್ನ ಬಿತ್ತನ್ನ ಕಟ್ಕೊಂಡ ಬಾರಮ್ಮ ಅಂತ ಹೇಳಿದಿನ. ಕಲ್ಲು ಮುಳ್ಳು ತುಂಬಿದ ಈ ಬೀಜದಲ್ಲಿ ನಡೆದು ಬರದಿಂದ ಬರೆಯುವ ಬಿಸಿಲಿನ ಭಾವ ತಾಪಕ್ಕೆ ನಿನ್ನ ಮುದ್ದಿನ ಮಗ ಹೇಗಾಗಿದೆ ನೋಡಮ್ಮ. ನಡೆಯಮ್ಮ ಆ ಮರದೇ ಕುತ್ಕೊಂಡಿದ್ರ ಅಂತ ತೆಗೆದುಕೋ. ಅಣ್ಣ ನಿಮ್ಮ ತಂಗಿಯಾಗಿ ಹುಟ್ಟಿ ಬರೋದಕ್ಕೆ ಅದಷ್ಟು ಜನ ನಾನು ಪುಣ್ಯ ಮಾಡಿದ್ದೀನೋ ಏನೋ. ನೀವು ತೋರ್ಸ್ತಕ್ಕಂತ ಪ್ರೀತಿ, ವಾತ್ಸಲ್ಯ, ಈ ಮಮತೆ, ಈ ಗೌರವ ನೋಡ್ತಾ ಇದ್ರೆ ಶ್ರೀಮಂತರ ಮನೆ ಹುಟ್ಟಿದ್ರೆ ಸಹಿತ ನನಗಿಂತ ಸೌಭಾಗ್ಯ ಸಿಗ್ತದಿಲ್ಲಣ್ಣ. ಇಂಥ ಸೌಭಾಗ್ಯನೇ ಸಿಗುತ್ತಿರ್ಲಿಲ್ಲ. ನಿರ್ಮಲ ಶ್ರೀಮಂತರಿಗೆ ಯಾಕೆ ಒಲಿಸಿ ಮಾತನಾಡ್ತೀಯಮ್ಮ? ಶ್ರೀಮಂತರು ತಮ್ಮ ಅಕ್ಕ ತಂಗಿ ಒಳಗೆ ಸೂರ್ಯನ ಬೆಳಕನ್ನು ತೋರಿಸದೆ ಅದು ನಮ್ಮಂತ ಬಡವರಿಂದ ಸಾಧ್ಯವೇ? ಒಂದು ಕೊಡ ನೀರಿರುತ್ತಾರೆ ನೀರೇ ಹೋಗಿ ತೆಗೆದುಕೊಂಡು ಬರುವುದಿಲ್ಲವೇ? ಅಂದಾಗ ಆ ಶ್ರೀಮಂತರಿಗೆ ನಮಗೆ ಬಹಳ ವ್ಯತ್ಯಾಸಮ್ಮ, ಬಹಳ ವ್ಯತ್ಯಾಸ. ಇಲ್ಲಣ್ಣ ನಡೆದ್ಕೊಂಡು ಬಂದ್ರೆ ಎಲ್ಲಿ ಕಾಲು ನೋವು ಹೋಗುತ್ತವೆಯೋ, ಬಹಳ ಹೊತ್ತು ನೋಡಿದ್ರೆ ನನ್ನ ತಂಗಿಯ ಕಣ್ಣುಗಳು ಮಂಚಾಗುತ್ತವೆ ಎಂಬ ಅಕ್ಕರಿಂದ ಬೆಳೆಸಿದ್ದೀರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಶ್ರೀಮಂತರಿಗಿಂತ ನೀವೇ 1000 ಪಟ್ಟು ಮೇಲಣ್ಣ, 1000 ಪಟ್ಟು ಮೇಲು. ನಿರ್ಮಲ ಸಾಕು ಬಿಡಮ್ಮ, ನಿಮ್ಮ ಅಣ್ಣಂದ್ರೆ ಬಹಳ ಒಳಕ್ಕೆ ಹೆಚ್ಚಾದರೆ ಬೇಗ ನಿನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತೀವಿ. ಛೆ, ಹೋಗಣ್ಣ. ನಾನೇನಾದ್ರೂ ಮಾತಾಡ್ಬೇಕಾದ್ರೆ ಮದುವೆ ವಿಷಯ ಯಾಕಣ್ಣ ನೀನ್ ಮಾತಾಡ್ತೀಯಾ? ಸಾರಿ ಅಮ್ಮ ತಂಗಿ, ಹಳ್ಳಿ ಹೂವನ ಅಂತ ಕಾಣುತ್ತಿರುವ ನನ್ನ ತಂಗಿ ಮಗದಲ್ಲಿ ಸ್ವಲ್ಪ ಕೋಪ ತರಿಸ್ಬೇಕಂತ ಮಾತನಾಡಿ. ತಂಗಿ ನೀನಿಲ್ಲೇ ಕುಳ್ತಿರೋ, ಹಾ ಗೋಡವಲ್ಲಲ್ಲಿ ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರ್ತೀನಿ. ಆಯ್ತಣ್ಣ, ಬೇಗ ಬಂದ್ಬಿಡು. ಇಬ್ಬರು ಕೂಡ ಊಟ ಮಾಡೋಣ. ಸರಿ ಅಣ್ಣ, ಬೇಗ ಬಂದ್ಬಿಡು. ನೀರ್ ತಗೊಂಡು ಹೋಗು. ಆಯ್ತಮ್ಮ. ನಮ್ಮಣ್ಣಂದ್ರು ಎಂಥ ಸೊಳ್ಳೆವಂದ್ರು. ಇಂಥವ್ರ ತಂಗಿಯಾಗಿ ನಾನು ಜನ್ಮ ತಾಳಿದ್ದೀನಲ್ಲ, ನಿಜವಾಗ್ಲು ನನ್ನ ಜನ್ಮ ಸಾರ್ಥಕವಾಯಿತು. ಹಲೋ ನಿರ್ಮಲ. ಯಾರು? ಓ ದೇವರಾಜ್, ನೀನು ತಿರುಗಿ ಬಂದೆ? ಇದೇನೆ ನಿರ್ಮಲ, ಹೀಗೆ ಕೇಳ್ತಿರುವೆ. ನಿಮ್ಮ ಮನೆ ಕಡೆಗೆ ಹೋಗಿದ್ದೆ, ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯ್ತು. ಗೂಡು ಬಿಟ್ಟು ಹಕ್ಕಿ ಹೊಲದಲ್ಲಿರಬಹುದು ಎಂದು ಇಲ್ಲಿಗೆ ಬಂದೆ. ದೇವರಾಜ್, ನಿನ್ಗೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮಣ್ಣ ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬದುಗಳಿಗಾಗಿ ದಯವಿಟ್ಟು ಹೊರಟು ಹೋಗಿ ಇಲ್ಲಿಂದ. ಯಾಕೆ ನಿರ್ಮಲ, ಅಂದು ಪ್ರಥಮ ದಿನದಂದು ಕೂಡಿದಾಗ ನೀನೇ ಹೇಳಲಿಲ್ಲವೇ ಪ್ರೀತಿ ಮಾಡಬಾರದು, ಮಾಡುವ ಜಗತ್ತಿಗೆ ಬರಬಾರದು ಅಂತ? ಅಂದು ನಾನೆಲ್ಲ ತಿಳಿದ ಬುದ್ಧಿಯಲ್ಲಿ ಹೇಳಿದೆ. ಆದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದಿನನಿತ್ಯ ಈ ರೀತಿ ಕಾಟ ಕೊಡೋದು ತಪ್ಪು. ಕಾಟ? ಇದು ಕಾಟವಲ್ಲ ನಿರ್ಮಲ, ನಿನ್ನ ಮೇಲಿನ ಪ್ರೀತಿ. ನೀನೊಂದು ನಿಮಿಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣನೇ ಹೋಗಂತ
ಅರ್ಥ ಆಗುವುದು. ಅದಕ್ಕೆ ಈ ನಿನ್ನ ಬೆಟ್ಟಿಗಂತೆ ಬಕ ಪಕ್ಷಿ ಅಂತೆ ಬಾಯಾರಿ ಬಂದೆ ನಿನ್ನ ಹದರವನ್ನು ತುಂಬಿಸಬೇಕೆಂದು. ಬೇಡ ಜೋರಶ್, ಬೇಡ. ನಾವು ಕಳತನಕ ಮಾಡುವ ಪ್ರೀತಿ ಸಮಾಜಕ್ಕೆ ಗೊತ್ತಾಗಿ ನಾಳೆ ನನ್ನ ಅಣ್ಣಂದ್ರಿಗೂ ಗೊತ್ತಾಗಿ ನನ್ನ ಪ್ರಾಣಕ್ಕಿಂತ ಮೇಲಾಗಿ ನಮ್ಮ ಮನಸ್ಸಿನ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಹಿಂದೆ ಮೇಲೆ ಮರೆತು ನಿನ್ನ ಮನಸ್ಸಿನ ಕಿತ್ತು ಹಾಕ್ಬಿಡು. ಅದು ಹೇಗೆ ಸಾಧ್ಯ ನಿರ್ಮಲ? ನಾವು ಕಟ್ಟಿದ ಪ್ರೀತಿ ಕಟ್ಟಡ ದೊಡ್ಡದೊಂದು ಬಂಗರಾಗಿ ಬೆಳೆದು ನಿಂತಿರುವಾಗ ಅದರನ್ನು ಕಿತ್ತು ಹಾಕಿದರು ಸರಿ, ಅದರ ನೆನಪು ನನಗೆ ಮರು ಕಳಿಸಿ ಬಿಟ್ಟಿದೆ. ನೋಡಿ ನಿರ್ಮಲ, ನೀನು ಏನೇ ಹೇಳಿದರು ಸರಿ, ನಾನು ಮಾತ್ರ ಈ ನನ್ನ ಜೀವ ಇರುವವರೆಗೂ ಈ ನಿನ್ನ ಕೈ ಬಿಡೋದೇ ಇಲ್ಲ. ಈ ಪ್ರೀತಿ ಪ್ರೇಮದ ಬಗ್ಗೆ ಇನ್ನೊಂದು ಸಲ ಭೇಟಿಯಾದಾಗ ಮಾತಾಡೋಣ. ನಮ್ಮಣ್ಣ ನೀರ್ ತಗೊಂಡು ಬರೋದು ಹೊತ್ತಾಯ್ತು, ದಯವಿಟ್ಟು ಹೊರಟು ಹೋಗಿ ಇಲ್ಲಿಂದ. ನೋಡಿ ನಿರ್ಮಲ, ಈ ನಿನ್ನ ಪ್ರೀತಿಯನ್ನು ಅಮ್ಮರಿಸಿ ಹಸಿವಿನಿಂದ ಬಂದ ಈ ಪ್ರಕರಣ ಹಾಗೆ ಕಳಿಸುವುದು. ಪ್ರೀತಿ ಪ್ರೇಮ ಎಂಬ ಅನುರಾಗ ಮೂಡಿ ಬರಲಿ ನಿನ್ನ ಬಾಯಿನಿಂದ. ರೀ, ನನ್ನ ಮಾತನ್ನ ಕೇಳಿ, ಅಣ್ಣ ಬರೋದು ಹೊತ್ತಾಯ್ತು. ನಿರ್ಮಲ, ನಿನ್ನಣ್ಣನಿಗೆ ಯಾಕಷ್ಟು ಭಯಪಟ್ಟಿರುವೆ? ನಮ್ಮಂತ ಕರುವಿನಿಂದ ಪ್ರೀತಿ ಮಾಡುವ ಪ್ರೇತರನ್ನು ಪಾರು ಮಾಡಕ ದೇವರಿದ್ದೇ ಇರುತ್ತಾನೆ. ಹಾಡುವೊಂದನ್ನು ಈ ನಿನ್ನ ಪ್ರೀತಿಯ ಸವಿಜನ ಸವಿದು ನಾನು ಧಾರಾಳವಾಗಿ ಮನೆ ಸೇರುತ್ತೀನಿ. ನಾನು ಎಷ್ಟು ಹೇಳಿದ್ರು ನೀನು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ನನ್ನ ಕಷ್ಟ ನನಗೆ. ಸರಿ ಆಯ್ತು, ನಿಮ್ ಇಚ್ಛೆಯಂತೆ ಆಗಲಿ.
ನಿರ್ಮಲ ನೋಡಲ್ಲಿ ಆ ಒಳ ಹತ್ರ ನಿಮ್ಮ ಅಣ್ಣ ನೀರು ತೆಗೆದುಕೊಂಡು ಬರ್ತಿದ್ದಾನೆ. ನಾನು ಇನ್ನು ಇಲ್ಲೇ ನಿಂತರೆ ನಿನಗೆ ಅಪಾಯ. ನಾಳೆ ಮತ್ತೆ ಅವಳ ದಂಡಿಗೆ ಭೇಟಿ ಆಗೋಣ. ನಾ ಇನ್ನ ಬರ್ತೀನಿ, ಬಾಯ್. ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಮೋಸ ಹೋದೆ. ಅಲ್ಲಿಗೆ ಹೋದ ಮಾನ ಆದ ಕೊಟ್ಟರು ಬಾರಂತ ಗೊತ್ತಿದ್ರು ಸಹಿತ ಈ ಹೇಸಿ ಮನಸ್ಸಿನ ಮಾತು ಕೇಳಿ ನಾನು ಮಾನಿಗೆಟ್ಟು ಹೋದೆ. ಒಂದು ವೇಳೆ ಈ ವಿಷಯ ನನ್ನ ಅಣ್ಣಂದ್ರೆ ನನಗೆ ಗೊತ್ತಾದ್ರೆ ನಮ್ಮ ಮಕ್ಕಳ ಮಾನ ಮರ್ಯಾದೆಲ್ಲ ಸಮಾಜದಲ್ಲಿ ಹಾಳಾಗಿ ಹೋಗಿದೆ. ನಿರ್ಮಲ, ಯಾಕಮ್ಮ ತಂಗಿ ಒಬ್ಬಳೇ ಮಾತನಾಡ್ತಾ ಬಿಸಿಲೇ ನಿಂತಿರುವಲ್ಲ? ಹಾ, ಮರದ ಕೇಳಿ ಕುತ್ಕೊಳ್ಬಾರದೆ? ಇಲ್ಲಣ್ಣ, ನಾನು ನನ್ನ ಮರದ ನೆರಳಿಗೆ ಕೂತ್ಕೊಂಡಿದ್ದೆ. ಆದ್ರೆ ನೀನ್ ಇನ್ನು ಬರ್ಲಿಲ್ವಲ್ಲ, ಇನ್ನು ಯಾಕೂ ಬಂದಿಲ್ವಂತ ಎದ್ದು ನೋಡೋಣ ಅಂತ ಈ ಸರಿ ಬಂದೆ. ಹೌದಮ್ಮ, ಹಾ ದೇವೇಗೌಡ್ರ ಮಾತಾಡಿಸ್ತಾ ನಿಂತ, ಅದಕ್ಕೆ ಸ್ವಲ್ಪ ಟೈಮ್ ಆಯ್ತಮ್ಮ. ಬಾರಮ್ಮ, ಆ ಕೆರೆ ಕಟ್ಟೆ ಮಧ್ಯದಲ್ಲಿ ಹಾಳದ ಮೇಲೆ ಕುಳಿತು ಊಟ ಮಾಡೋಣ. ನಡೋಣ, ಹೋಗೋಣ.
ಕರೆಸಿಕೊಂಡು ಸೇಫ್ ಆಗಿ ನಿನ್ನ ಮನೆಗೆ ಬಿಟ್ಟು ಬಂದೆ. ಅಂದ್ರೆ ನೀನು ದೇವದಾಸರ ದಾಸ ಸಾರಿ ದಾಸ್, ಅವತ್ತು ನನ್ನ ಮಾನ ಮರ್ಯಾದನ್ನು ಕಾಪಾಡಿದ ಪುಣ್ಯಾತ್ಮ ನೀನಂತ ತಿಳಿಯಲಾರದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವುದು ಕಾಯುವುದು ಈ ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಛಲ ಮಾಡು, ಚಂಡನಿಗೆ ಬದುಕನ್ನು ಬಿಟ್ಟು ರಾಜ್ಯಮತೆಯನ್ನು ಹಾಕಿಕೊಂಡು ಅನ್ಯಾಯವನ್ನು ಕೊಂಚಿ ಹಾಕದೆ ಕೆಚ್ಚದ ವೀರಾಗಿ ಬರು. ಯಾವತ್ತು ನಿನಗೆ ಈ ದಾಸನ ಬೆಂಬಲ ಇರುತ್ತದೆ. ಆಯ್ತು ದಾಸ್, ನೀನೇ ಹೇಳಿದಂತೆ ಇನ್ನು ಮುಂದೆ ನ್ಯಾಯದಿಂದ ಬಡವರ ಭಕ್ಷಣಾಗಿ ಬದುಕುತ್ತೇನೆ. ಬಾದಾಸ, ಇವತ್ತು ನಿನ್ನ ಮಾನ ಮರ್ಯಾದೆಯನ್ನು ಕಾಪಾಡಿದ ಪುಣ್ಯಾತ್ಮ ನೀನಂತ ತಿಳಿಯಲಾರದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ನೀ ಅವತ್ತು ಮಾಡಿದ ನೀನು ಉಪಕಾರಕ್ಕೆ ನಾನು ಏನು ಮಾಡಿದ್ರು ಕಡಿಮೆನೆ. ಅಂದಾಗ ಫ್ರೆಂಡ್ ಆಗಿ ನಿನ್ಗೊಂದು ಪಾರ್ಟಿ ಕೊಡಿಸ್ತೀನಿ. ಬಾ ಹೋಗೋಣ. ಆಯ್ತು, ಹೋಗೋಣ ಮೇಡಮ್. ದೇವಾ ಜಗತ್ಪಾಲಕನೇ, ಬಡತನವೆಂಬ ಪೇಡಭೂತದ ಪದವನ್ನು ಯಾತಕ್ಕೆ ಸೃಷ್ಟಿ ಮಾಡಿದ ತಂದೆ ನೀನು? ಬಡವನಾದರೂ ಆಗಲಿರುವಾದಿ ಎಲ್ಲ ಪರೀಕ್ಷೆಯಲ್ಲಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಬರದು. ಪಡೆದ ನಾನು ಸರ್ಟಿಫಿಕೇಟ್ ಹಿಡಿದು ಅಧಿಕಾರಿಗಳಿಗೆ ತೋರಿಸಲು ಹೋದರೆ ಸರ್ಟಿಫಿಕೇಟ್ ಅನ್ನು ಮುಚ್ಚಿಟ್ಟು ಲಂಚ ಎಷ್ಟು ತಂದಿದೆಯಾ ಎಂದು ಕೇಳಿದರು. ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಹಾಗೆ ನಿಂತರು. ಮತ್ತೊಬ್ಬನಿಗೆ ಹೇಳಿ ನನ್ನ ಕತ್ತು ಹಿಡಿದು ಹೊರತಂದರು. ಈ ರೀತಿಯಾದರೆ ನಮ್ಮಂತ ಬಡವರ ಮಕ್ಕಳು ಎಂದು ನೌಕರಿಗೆ ಸೇರಬೇಕು. ನೀನೇ ಹೇಳಿದಂತೆ ನೀನೇ ಹೇಳು. ಅಣ್ಣ ಅಣ್ಣ ಅವರು ನನ್ನ ಫಾಲೋ ಮಾಡಿ ಬರ್ತಿದ್ದಾರೆ ಅಣ್ಣ. ಕಾಪಾಡಿ ಅಣ್ಣ. ನೀನು ಯಾರವರು ನಿನ್ನನ್ನು ಬೆನ್ನಟ್ಟಿ ಬರೋರು? ಅಣ್ಣ, ನನ್ನ ಹೆಸರು ನಿವೇದಿತಾ ಅಂತ. ನಾನು ಬೆಂಗಳೂರಿನವಳು. ಇದೇ ಪಕ್ಕದಲ್ಲಿ ನನ್ನ ತಾಯಿಯ ತಂಗಿ ಮನೆ ಇದೆ. ಅವರ ಮನೆಗೆ ಹೋಗಬೇಕಿದ್ದಷ್ಟರಲ್ಲಿ ಆ ಕಾಮಕರು ನನ್ನ ಬೆನ್ನು ಹತ್ತಿದ್ದಾರೆ ಅಣ್ಣ. ದಯವಿಟ್ಟು ನನ್ನ ಕಾಪಾಡಿ ಅಣ್ಣ. ಬಿಟ್ಟು ಹಚ್ಚಿ ಬೇರೆ ಗೂಡವಾಗಿ ಹೋಗಿ ಕುಳಿತುಕೊಂಡು ಮೋಡ ಹೋಗ್ತಿದಾರಲ್ಲ. ನೋಡ್ರಿ, ಈ ಅಕ್ಕಿನಲ್ಲಿ ಗೂಡು ಬೇರೆ ಗೂಡಿನಲ್ಲಿಂದ ಆರಿ ಬಂದೈತ್ರಿ. ನೀವು ಆಡ್ರಿ ಬೇಟೆನ ಊರಿಗೆ ಬಿಟ್ಟವರು ಈ ಊರಲ್ಲಿ ಏನೇ ತಪ್ಪು ಕೆಲಸ ನಡೆದರು ಅದಕ್ಕೆ ನ್ಯಾಯ ನೀವೇ ನೀಡುವವರು. ನೀವೇ ಈ ರೀತಿ ಮಾಡೋದು ತಪ್ಪಲ್ಲವಗಡೆ ತಪ್ಪ. ವಿಜಯ್, ಯಾವನು ತಪ್ಪು ಯಾವನು ಸರಿ ಅನ್ನೋದು ಈ ಬೇರೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟರೆ ಸಾಧ್ಯ ಇಲ್ಲ ಗೌರಿ. ಕಷ್ಟದಲ್ಲಿರುವವರನ್ನು ಕಾಪಾಡುವುದಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ. ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ಈ ವಿಜಯನ ಹತ್ತಿರ ಸಾಕಷ್ಟಿದೆ. ನನ್ನ ಪ್ರಾಣ ಕೊಟ್ಟಾದರೆ ನಾನು ಇವಳನ್ನು ಕಾಪಾಡುತ್ತೇನೆ.
ಅಂದರೆ ವಿಜಯ್ ಈ ದೇವರ ನೋಡಿದ ತಕ್ಷಣ ಹಾವು ಹುಯ್ಯಾಗುತ್ತದೆ, ಬೆಂಕಿ ಬೆಣ್ಣಾಗುತ್ತದೆ, ಸೂರ್ಯರಂದರೆ ಚಂದರಾಗುತ್ತದೆ. ಅಂದಾಗ ನನ್ನ ಬಡಾಮಿಕರ್ ನನ್ನ ಮಗನೇ ನನಗೆ ಎದುರಾಗಿ ಇವಳನ್ನು ಕಾಪಾಡ್ತೀಯ? ಕಾಪಾಡುತ್ತಾನೆ ಗೌಡ್ರೆ. ಕಷ್ಟದಲ್ಲಿರುವವರನ್ನು ಕಾಪಾಡೋದಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ಭಯ ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ಈ ವಿಜಯನ ಹತ್ತಿರ ಸಾಕಷ್ಟು ಇದೆ. ನನ್ನ ಪ್ರಾಣ ಕೊಟ್ಟಾದರೂ ನಾನು ಇವುಗಳನ್ನು ಕಾಪಾಡುತ್ತೇನೆ. ಅಂದರೆ ಪ್ರಾಣ ಈ ದೇವಗಳೆಂದರೆ ಎದುರಿಗೆ ಬಂದ ಜನವು ಕಾಲು ಬಿದ್ದು ಹೊರಗುತ್ತಿದ್ದರು. ನಿನ್ನಂತ ಬಡ ಬಿಕರನ ಮಗನೇ ಎದುರಾಗಿ ಇವನು ಕಾಪಾಡ್ತೀಯ? ಗಾಳಿ ಇಲ್ಲದೆ ಏನಾಡೋದು. ಈ ದೇವರ ನೋಡಿದ ತಕ್ಷಣ 100 ಜನ ಉಸಿರು ನಿಲ್ಲುವುದು ಅಂದಾಗ ಬಡ ಬಿಕರ್ ದಿಕ್ಕಿಲ್ಲದೆ ದೇವರನ್ನು ಬಂದು ಈ ದೇವರ ಗುಂಡಿಗೆ ಸಿಕ್ಕು ತತ್ತರಿಸಬಾರದೆ ಸುಮ್ಮನೆ ಹೊರಟವರೇ. ಇವರೇನ ಅಕ್ಕನ ಹೆಂಗನ? ದಿಕ್ಕಿಲ್ಲ ಎಂದು ಯಾರು ಹೇಳಿದರು? ಇನ್ನು ಮುಂದೆ ಈ ಅಬಲೆ ಈ ವಿಜಯನ ತಂಗಿಯ ಮಾನ ಕಾಪಾಡೋದಕ್ಕೋಸ್ಕರ ನನ್ನ ಪ್ರಾಣ ನಿಮ್ಮಂತ ದುಷ್ಟರ ಕೈಯಲ್ಲಿ ಹತ್ಯವಾದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕರ ಕೈಯಲ್ಲಿ ಈ ಹೆಣ್ಣನ್ನು ಬಿಟ್ಟೋಗಲಾರು. ತೂ 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 ಲೇ ತಮ್ಮ ನೀನು ಸ್ವಲ್ಪ ಬುದ್ಧಿ ಐತೇನು? ಈ ಹುಡುಗಿ ಸಂಬಂಧ ಯಾಕೆ ಇವ್ರ ಗೋಡ್ರನ್ನೆಲ್ಲ ಎದುರಕೊಂಡು ಕುಂತೆ? ನಿಮ್ಗೆ ಯಾವ್ದಾದ್ರು ದುಡ್ಡು ಬೇಕಾದ್ರೆ ಕೇಳು, ನಮ್ ಗೋಡ್ ಕೇಳಿದಷ್ಟು ಕೊಡ್ತಾರ. ಆದ್ರೆ ಈ ಹುಡುಗಿ ನಮ್ ಗೋಡ್ ಹತ್ರ ಕುಚ್ಚುಕೋ ಮಾಡಕ್ ಬಿಡು. ಬಡೇ ಮುರುಗ ಬಾಯಿಂದ ಬಹು ವಸ್ತು ಅಲ್ಲ. ಈ ಬಡ ಬಾಯಿ ಬಂದೋಬಸ್ತು ಕಟ್ಟಿ ನಮ್ಮ ಕಾರವಾರಕ್ಕೆಂದು 50 ಕಿಲೋಮೀಟರ್ ಅಷ್ಟು ಇರದಿರುವ ನಿಂದು ಬೆಟ್ಟದಲ್ಲಿ ಹೋಗುದು. ಹಿರೇ ವಿಜಯ್, ಈ ದೇವಗಳೆಂದರೆ ನಿನಗೆ ಎದುರು ಬರು. ಯಾರಲ್ಲಿ ಭದ್ರ? ರುದ್ರ ಹೇಳ್ರಿ ಗೌಡ್ರಿ. ಈ ಬಡ ಬಾಯನ್ನು ಬಂದೆ ಮತ್ತು ಕಟ್ಟಿ ಈ ನಮ್ಮ ಕಾರವಾರಕ್ಕೆಂದು 50 ಕಿಲೋಮೀಟರ್ ಅಷ್ಟು ದೂರ ಒಯ್ದು ಆನಂದ ಬೆಟ್ಟದಲ್ಲಿ ಒಗೆದು ಬನ್ನಿ. ಹದ್ದು ಕಾಲಾದ್ರೆ ನೀನು ಜೀವಾಂತಕ ದೇಹ. ಆಯ್ತು ಗೌಡ್ರಿ, ಬರೇ ನಿಂತ್ಕೋ ರಾಣಿ, ನಿಂತ್ಕೋ. ನಿನ್ನ ಹೃದಯದ ರಾಜೇಶ್ವರಿ ನಿಂತಿರುವಾಗ ನೀನ್ ಎಲ್ಲಿಗೆ ಬೀಸಿದಿ ನಿನ್ನ ಪ್ರಾಣ? ಊರಿಗೆ ದೊಡ್ಡವರ ಹತ್ರ ಸೋಮ ಹಾಕಿಕೊಂಡು ಈ ರೀತಿ ಹೊಲಸು ಕೆಲಸ ಮಾಡ್ತಿದೆಯಲ್ಲ, ಇದು ಸರಿನಾ? ಹುಚ್ಚು ನಾಡು, ಮಾತನಾಡು ಚಿನ್ನ, ಮಾತನಾಡು. ನಿನ್ನ ಬಾಯಲ್ಲಿ ಯಾವ ಶಬ್ದ ಬರ್ತಾವನ್ನೆಲ್ಲ ಮಾತನಾಡು. ಯಾಕಂದರೆ ಇದರಿಗಿಂತ ಮುಂಚಿತವಾಗಿ ಇದೇ ರೀತಿ ಮಾತನಾಡಿ ನನ್ನ ಸುಖದ ಸುಪ್ಪತ್ತಿಗೆ ಇದ್ದರು. ಹಣದ ಸಾವಿರ ಕಟ್ಟನ್ನು ಒಯ್ದು ಸುಖದ ಸುಪ್ಪತ್ತಿಗಿದ್ದರು. ದೂರ ನಿಂತು ಮಾತನಾಡು ದುರಾತ್ಮ. ನಿನ್ನ 1000 ಕಟ್ಟೆಯ ಸುಪ್ಪತ್ತಿಗೆ ಮೇಲೆ ಮಲಗಿರುವಳಲ್ಲ, ಅವಳೆಲ್ಲ ಹೆಣ್ಣು. ಅವಳು ಈ ಜಗತ್ತಿಗೆ ಹುಣ್ಣು ಕಣು. ಅದೆಲ್ಲ ಬಿಟ್ಟು ಈ ರೀತಿ ಮಾನೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ, ಹುಡುಗಲಿ ಹೇಸಿಗೆಯನ್ನು ತಿರುವ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಗೌಡನೆಂಬ ದೊಡ್ಡಸ್ಗೆ ಪದಕ್ಕೆ? ನಿಮ್ಗೆ ಹಿರಿಯರು ಮಾಡಿದ ಒಂದು ಗಾಳಿ ಗೊತ್ತಾ? ಬಲ್ಲವರ ಮಾಡಿದ್ರೆ ವ್ಯವಹಾರ ಅಂತಾರೆ, ನಮ್ಮಂತ ಶ್ರೀಮಂತರ ದಿನ ನಿತ್ಯ ಮಾಡಿದರೆ ನಿನ್ನೆಷ್ಟು ಸಾಕಷ್ಟು ಸುಂದರವನ್ನು ಅನುಭವಿಸಿ
ಮುಖದ ಸುತ್ತುತ್ತಾರೆ. ನೀನಂದ್ರೆ ಏನಲ್ಲ ನಾಳೆಗೆ ಒಳ್ಳೆದಾದರೆ ನಾಳೆಲ್ಲ ಒಳ್ಳೆದು ಎಂಬಂತೆ ಸುಮ್ಮನೆ ನನ್ನ ಬಾಯಿಂದ ಹೊಲಸನ್ನು ತಚ್ಚಿಕೊಳ್ಳಬೇಡ. ಈ ಜಗತ್ತಿನ ಸುತ್ತಾರು ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ನನಗೆ ಮಕ್ಕಳಿದ್ದ ಹಾಗೆ. ಅವರೆಲ್ಲ ಬಂದು ನನಗೆ ಸುಖ ಕೊಡಬೇಕೆಂದು ಆಸೆ ಪಡ್ತಿದ್ಯಲ್ಲ, ಏನ್ ಹೇಳಬೇಕು ನಿನಗೆ? ನಾಚಿಕೆ ಆಗೋದಿಲ್ಲವೇ ನಿನಗೆ? ಸುಮ್ಮನೆ ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲದಿದ್ದರೆ ಅವರೆಲ್ಲ ಬಂದು ಎದೆಗೆ ಹೊತ್ತು ಪೋಲಿಸಿಕೊಳ್ತಾರೆ. ಎಚ್ಚರ! ಏನಂದರೆ ದುಡ್ಡಿದ್ದರೆ ದಡಪ್ಪಂದ ತಿಳಿದಿರುವಾಗ ಈ ಸಮಾಜದಲ್ಲಿ ಹಾಡಲಿಂದಲೇ ವೇರಗಳನ್ನು ಸಾಸಿದ ಈ ಗಂಡ ಎದುರು ಸೆಪರೇಟ್ ಹೊಟ್ಟೆ ಪಾಡಿಯಾಗಿ ಬಂದು ಬಟ್ಟೆಯನ್ನು ಬಿಚ್ಚಿ ಬಟ್ಟಲೆ ಸುಖ ಕೊಟ್ಟು ಕೆರಂತ ಹೋದರೆ ಸರಿ, ಇಲ್ಲ ಕರಿತದೋರಿನ ಸೀಲವೇ ಬಾರದೆ. ಯಪ್ಪ ದೇವ್ದ್ಕೊಳ್ರಿ, ಅಲ್ಲ ದೇವ್ರಿ ಅಲ್ಲೇ ಬಂತೆ ಬೆಟ್ಟವನ್ರಿ. ನೀವು ಬದುಕಿದ್ರ ನಾನು ಬರ್ತೇನ್ರಿ. ಯಾರಲೇ ನೀನು? ಶಿವಶಂಕರ್ ಶಂಕರ್, ನಾನು ಯಾರಂತ ಗೊತ್ತಾ ನನಗೆ? ಈ ದೊರೆಯವರ ದರ್ಬಾರ ಮಾಡೋ ಈ ದೇವೇಗೌಡ. ನಿನಗೆ ಗಂಡಸ್ತಾರ ಇದ್ದಾರೆ, ಮತ್ತು ಮಚ್ಚಿಗೆಯನ್ನು ಉಂಡು ಬಿಳಿ ಜೋಳ ರೊಟ್ಟಿಯನ್ನು ತಿಂದು ಹೆಚ್ಚಾಗಿ ಬೆಳೆದ್ರು ಈ ಗಂಡಸಿನ ದರ್ಬಾರ್ ತೋರಿಸು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣು ಬರೋದ ದರ್ಬಾರ್ ತೋರಿಸ ನೀನಾರ ಗಂಡಸರೇ. ಒಳ್ಳೆಯವನಾದ ಶಿವನಾಗುತ್ತೀನಿ, ಕೆಟ್ಟವನಾದ ಶಂಕರನಾಗುತ್ತೀನಿ. ಹಾಗೇನಾದ್ರೂ ಸವಾಲಾಗಿ ಸರ್ದಾರವಂತ ಎಂದರೆ ನಿನ್ನ ತೀರ ಕರೆದು ರಕ್ತವನ್ನು ಕುಡಿಯುವ ಶಿವಶಂಕರನಾಗುತ್ತೇನೆ. ಶಿವಶಂಕರ್ ಒಂದು ಹೊತ್ತಿಗೂ ಗುಳಿಗೆ ತಿಲ್ಲದಾಗ ನಿಮ್ಮ ತಂದೆ ನಮ್ಮ ಹತ್ರ ಸಾಕಷ್ಟು ಸಾಲನ್ನು ಪಡೆದು ನಿಮ್ಮನ್ನ ಸಾಕಿ ಸಲುಹಿದರು. ಹೀಗಿರುವಾಗ ಈ ಗೌಡನಿಗೆ ಅಂಜಲವನ್ನು ತಿಂದು ಈ ಗೌಡನ ಗುರ್ರೊಂದು ಗುರಾಸಾಗ ಬಂದರೆ ಈ ಗಂಡನಿಂದ ನಿನ್ನ ಗೆದ್ದರವನ್ನು ಕೇಳಿಸ್ಬೇಕಾಗುತ್ತದೆ. ಸುಮ್ಮನೆ ಹೊರಟಗರೆ ಖಂಡಿಸ್ತಾನಿದ್ದರೆ ನುಚ್ಚು ಗಂಡು ತೋರಿಸಿದ್ರೆ ಈ ಶಂಕರ ಗಂಡೆಯ ಗಡಗಡ ಅಂತ ನಡೆಯುತ್ತದೆ. ಅಷ್ಟೇ ಎಲ್ಲಿ ತರ ಇಟ್ಟ ನಾನು ಅದಕ್ಕೆ ಪೆಟ್ಟಿ ಹಾರೋದಿಂತೆ ಈ ನಿನ್ನ ಗಣ್ಣಿಗೆ ಗರ್ಜನೆ ಹೇಳೋದಕ್ಕಿಂತ ಮುಂಚೆ ఇప్పుడు ಆರಿ ಪರಶುರಾಮನಿಂದ ಒಂದೇ ಒಂದು ಕತ್ತು ನಿನ್ನ ರುಂಡಕ್ಕೆ ಇಟ್ಟರೆ ನಿನ್ನ ರುಂಡ ಕಳಿಸಿ ಬಿಡೋದು ಈ ಶಂಕರನ ಪಾದದ ಮುಂದೆ. ಶಂಕರ್ ಧೈರ್ಯವನ್ನು ತುಂಬಿಕೊಂಡು ಈ ದರ್ಬಾರ ಮಾಡುವ ಈ ದೇವರ ರುಂಡವನ್ನು ಚಂದಲಾಗ್ತದೆ. ಸಂಬಂಧವಿಲ್ಲದ ವಿಷಯದಲ್ಲಿ ತೆರೆ ಹಾಕಿ ಈ ದುಡ್ಡಿನ ಬೇರೆ ಅನ್ಸ್ಕೊಂಡಿರುವ ಈ ಬಾಳ ಮುಂದೆ ಅವಮಾನ ಮಾಡಿದಲ್ಲ, ಇದ್ರ ಪ್ರಾಣವ ಏನಾಗುತ್ತಲ್ಲ ಕಾಯ್ದು ನೋಡು. ಬಾರುತ್ತಾರೆ ದೇವೇಗೌಡ. ನಿಮ್ಮಂತ ದುಷ್ಟರು ಮಾರೋ ಸಂಚನ್ನು ವೇಗದಿಂದ ಸಂಚರಿಸಿ ಹಿಂದಿನ ಚಾರಿ ಕಡಿಯಲು ಬಿಡಲಾರೆ. ಹಾ ಮೇಡಮ್, ನನ್ನ ಹೆಸರು ನಿವೇದಿತಾ ಅಂತ, ಬೆಂಗಳೂರಿನವಳು. ನೋಡಿ, ಆಟೋ ಹತ್ತಿಕೊಂಡು ನನ್ನ ತಾಯಿ ತಂಗಿ ಮನೆಗೆ ಹೊರಟಿದ್ದೆ. ಅಷ್ಟರಲ್ಲಿ ಕಾಮಕ ಬಂದು ಈ ರೀತಿ ವರ್ತಿಸುತ್ತಿದ್ದ.
ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನಿಮಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನೋಡು ನಿವೇದಿತ, ರಾವಣ ಕೆಟ್ಟವನು ನಿಜ, ಹಾಗಂತ ಕೌರವರನ್ನು ಕೆಟ್ಟವರಂತ ಹೇಳೋದಕ್ಕೆ ಆಗುತ್ತಾ? ಅವರಲ್ಲಿ ಕಣ್ಣನೊಬ್ಬ ಒಳ್ಳೆ ವ್ಯಕ್ತಿದ್ದಾನೆಂಬುದು ಜ್ಞಾಪಿಸಿಕೊಳ್ಳಬೇಕು. ಈ ಸುತ್ತ ಹತ್ತಿರದಲ್ಲಿ ದೇವಗಳು ಕೆಟ್ಟವನಾದರೂ ಏನಂತೂ ಉಳಿದವರೆಲ್ಲರೂ ಒಳ್ಳೆಯವರಿದ್ದಾರೆ. ನೀನು ಯಾವುದಕ್ಕೂ ಭಯಪಡಬೇಡ. ಬನ್ನಿ, ಯಾವುದಾದ್ರೂ ಒಂದು ಆಟ ಮಾಡಿ ನಿಮ್ಮ ಆಂಟಿ ಮನೆಗೆ ಕಳಿಸುತ್ತೇನೆ. ನಿಂತ್ಕೊಳ್ಳಿ ಶಂಕರ್. ಯಾಕೆ ನಿವೇದಿತ? ನೋಡಿ, ನಿಮ್ಮ ಧರ್ಮದ ಶೌರ್ಯದ ಮಾತಿಗೆ ನಾನು ಮನಸ್ಸತ್ತೋಗಿದ್ದೇನೆ. ಅದಕ್ಕೆ ಈ ನನ್ನ ಮನಸ್ಸನ್ನು ನಿಮಗೆ ನೀಡಿದ್ದೇನೆ. ಐ ಲವ್ ಯು ಶಂಕರ್, ಐ ಲವ್ ಯು.
ಗಗನದಲ್ಲಿ ತೋರಿದೆ ಪ್ರೀತಿಯ ಸಾಗರ ಅವಿರತ ಮಧುರ